ಹತ್ತನೇ ಶ್ಲೋಕ. ಅಸಕ್ತಿರನಭಿಷ್ವಂಗ ಇದಾಯ್ತು. ಇದ್ರಿ 11ನೇ ಶ್ಲೋಕ ಇದರಲ್ಲಿ. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ ಜನ ಸಂಸದಿ. ಮಯಿ ಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿ ಜನ ಸಂಸದಿ. ಅನನ್ಯ ಯೋಗೇನ ಮಯಿ ಭಕ್ತಿ ಮತ್ತು ಅವ್ಯಭಿಚಾರಿಣಿ ಭಕ್ತಿ. ಆ ಭಕ್ತಿಗೆ ವಿಶೇಷಣ. ಎಂತ ಭಕ್ತಿ ಇರಬೇಕು ಭಗವಂತನಲ್ಲಿ ಅಂದ್ರೆ ಅವ್ಯಭಿಚರಿತವಾದ ಭಕ್ತಿ. ಅಂದ್ರೇನು? ಧರ್ಮ ಅಂದ್ರೆ ಧರ್ಮ ಪ್ರೋಜ್ಜಿತ ಕೈತವ, ಪ್ರೋಜ್ಜಿತ ಕೈತವವಾದದ್ದು. ಕಪಟ, ಮೋಸ, ವಂಚನೆ ಇದೆಲ್ಲ ಇಲ್ಲದೆ ಇರತಕ್ಕಂಥದ್ದೇ ನಿಜವಾಗಿರ್ತಕ್ಕಂತಹ ಭಕ್ತಿ ಅಂತ ಕರೆಸಿಕೊಳ್ಳುತ್ತೆ. ಅದನ್ನ ಹೇಳೋದು ಅವ್ಯಭಿಚಾರಿಣಿ ಭಕ್ತಿ, ಅವ್ಯಭಿಚರಿತವಾಗಿರ್ತಕ್ಕಂಥ ಭಕ್ತಿ. ಅನನ್ಯ ಯೋಗೇನ ಅಂದ್ರೆ ಅನ್ಯ ಅಂದ್ರೆ ಬೇರೆಯವರು, ಯೋಗ ಅಂದ್ರೆ ಸಂಪರ್ಕ. ಬೇರೆಯವರಲ್ಲಿ ಇಲ್ಲದ ಒಂದು ವಿಶಿಷ್ಟವಾದ ಭಕ್ತಿ ಭಗವಂತನಲ್ಲಿ ಮಾಡಬೇಕು. ಅಂದ್ರೆ ನಾವು ಬೇರೆ ದೇವತೆಗಳನ್ನ ಆರಾಧನೆ ಮಾಡಬಾರದು, ಉಪಾಸನೆ ಮಾಡಬಾರದು ಅನ್ನೋದು ಇದರ ಅಭಿಪ್ರಾಯ ಅಲ್ಲ. ಮತ್ತೇನು? ಏಕಭಕ್ತರು ವಿಶಿಷ್ಯತೆ ಅಂತ ಕೃಷ್ಣ ಹೇಳ್ತಾನಲ್ವ, ಹಾಗೆ ಭಗವಂತನಲ್ಲಿ. ಯಾಕಂದ್ರೆ ಎಲ್ಲರೂ ಸುಪ್ರೀಂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸುಪ್ರೀಂ ಅತಿ ಉತ್ಕೃಷ್ಟನಾದ ಅತಿ ಎತ್ತರನಾದ ವ್ಯಕ್ತಿ ಅಂದ್ರೆ ಒಬ್ಬನೇ, ಅದು ದೇವರು. ಅವನ ಪರಿವಾರ ಉಳಿದವರೆಲ್ಲರೂ ಅನ್ನೋ ಪರಿಜ್ಞಾನ, ಆ ಎಚ್ಚರಿಕೆ ನಮ್ಗೆ ಯಾವತ್ತೂ ಕೂಡ ಇರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅನನ್ಯ ಯೋಗೇನ ನ ವಿದ್ಯತೆ ಅನ್ಯೇಷು ಯೋಗ. ಮತ್ತೊಬ್ಬರಲ್ಲಿ ಯೋಗ, ಯೋಗ ಅಂದ್ರೆ ಭಕ್ತಿಯ ಸಂಪರ್ಕ. ಹೇಗೆ ಭಗವಂತ ಸರ್ವೋತ್ತಮ ಎಂಬ ಭಾವನೆಯಿಂದ ಭಗವಂತನಲ್ಲಿ ಭಕ್ತಿ ಮಾಡ್ತೀವಿ, ಆ ಭಾವನೆಯಿಂದ ಬೇರೆಯವರಲ್ಲಿ ಭಕ್ತಿ ಮಾಡುವಂಥದ್ದಲ್ಲ. ಭಗವಂತನಲ್ಲಿ ಮಾತ್ರ ಆ ಒಂದು ಉತ್ಕೃಷ್ಟ ಭಾವನೆಯಿಂದ ಭಕ್ತಿಯನ್ನ ಮಾಡಬೇಕು. ನ ವಿದ್ಯತೆ ಅನ್ಯೇಷು ಯೋಗ. ಸರ್ವೋತ್ತಮತ್ವದ ಯೋಗ ಅದು ಬೇರೆ ಕಡೆಗಳಲ್ಲಿ ಇರಬಾರದು, ಕೇವಲ ಭಗವಂತನಲ್ಲಿ ಮಾತ್ರ ಇರಬೇಕು. ಅನನ್ಯ ಯೋಗೇನ ಅವ್ಯಭಿಚಾರಿಣಿ ಭಕ್ತಿ. ವ್ಯಭಿಚರಿತವಲ್ಲದ, ಏನೋ ಒಂದನ್ನ ಪಡೆಯಲಿಕ್ಕೋಸ್ಕರ ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ಯಾವತ್ತೂ ಕೂಡ ನಿಷ್ಕಪಟವಾಗಿರ್ಬೇಕು, ನಿರ್ವಂಚನೆ. ಅಲ್ಲಿ ಯಾವುದೇ ರೀತಿ ವಂಚನೆ, ಮತ್ತೊಬ್ಬರಿಗೆ ವಂಚನೆ ಮಾಡ್ಲಿಕ್ಕೋಸ್ಕರವಾಗಿ ಭಕ್ತಿ ಮಾಡುವಂಥದ್ದಲ್ಲ. ಭಕ್ತಿ ಎಂಬುದು ನಿಷ್ಕಲ್ಮಶವಾಗಿರಬೇಕು. ಯಾವುದೋ ಒಂದು ವ್ಯಾಪಾರ ವಹಿವಾಟಿನಂತೆ ಏನೋ ಕೊಟ್ಟು ತೆಗೆದುಕೊಳ್ಳುವ ದೃಷ್ಟಿಯಿಂದಾಗಿ ಭಕ್ತಿಯನ್ನು ಮಾಡುವಂಥದ್ದಲ್ಲ. ಇದೆಲ್ಲವನ್ನು ಕೃಷ್ಣ ಹೇಳ್ತಾ ಇದ್ದ. ಅಲ್ಲಿಗೆ ನಾವು ಮಾಡತಕ್ಕಂಥ ಭಕ್ತಿ ಹೇಗಿರಬೇಕು ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಅನನ್ಯ ಯೋಗೇನ ಅವ್ಯಭಿಚಾರಿಣಿ ಮಯಿ ಭಕ್ತಿ, ನನ್ನಲ್ಲಿ ಇಂತಹ ಒಂದು ಭಕ್ತಿ ಇರಬೇಕು. ವಿವಿಕ್ತ ದೇಶ ಸೇವಿತ್ವಂ. ವಿವಿಕ್ತ ದೇಶ ಸೇವಾ ಅಂತ ಹೇಳಿದ್ರೆ ಒಂದು ಏಕಾಂತದ ವಾಸ ಅಂತ, ಅಥವಾ ಜನಸಮ್ಮರ್ದ ಇರುವಂತ, ತುಂಬಾ ಜನ ಇರತಕ್ಕಂಥ ಪ್ರದೇಶಗಳಲ್ಲಿ ವಾಸ ಮಾಡುವಂಥದ್ದಲ್ಲ. ಅಂದ್ರೇನು? ನಮ್ಮ ಸಾಧನೆಗೆ ಅಡ್ಡಿಪಡಿಸುವಂತಹ ಸ್ಥಳದಲ್ಲಿ ನಾವು ಇರಬಾರದು. ಎಲ್ಲರೂ ಕೂತು ಏನೋ ಮಾತಾಡ್ತಾ ಕೂತಿರ್ತಾರೆ, ನಾವಲ್ಲಿ ಕೂತು ಏನೋ ಜಪ ಪಾರಾಯಣ ಮಾಡ್ತೀವಿ ಅಂದ್ರೆ ನಮ್ಮ ಸುಮ್ಮನೆ ಬಾಯಲ್ಲಿ ಮಂತ್ರ ಹೋಗ್ತಾ ಇರತ್ತೆ, ನಮ್ಮ ಮನಸ್ಫೂರ್ತಿ ಅಲ್ಲೇ ಇರತ್ತೆ ಅಲ್ವಾ? ಹಾಗಾಗಿ ಸಾಧನೆಗೆ ಅಡ್ಡಿ ಉಂಟು ಮಾಡುವಂತಹ ಜಾಗ, ಸಾಧನೆಗೆ ಅಡ್ಡಿ ಆತಂಕಗಳನ್ನ ಉಂಟು ಮಾಡತಕ್ಕಂಥ ಜಾಗದಲ್ಲಿ ನಾವಿರಬಾರದು ಅನ್ನೋದು ಅಭಿಪ್ರಾಯ. ಅದಕ್ಕೆ ವಿವಿಕ್ತ ದೇಶ ಸೇವಿತ್ವಂ. ಅದು ವಿವಿಕ್ತ ದೇಶ ಸೇವಾ ಅಂದ್ರೆ ಆತರ ಪ್ರತ್ಯೇಕವಾಗಿ ವಾಸ ಮಾಡಬೇಕು ಅಂತ ಅರ್ಥ. ಪ್ರತ್ಯೇಕವಾಗಿ ವಾಸ ಮಾಡೋದು ಅಂದ್ರೆ ಅದರ ಅಭಿಪ್ರಾಯ ಹಾಗೆ, ಯಾರು ನಮ್ಮ ಸಾಧನೆಗೆ ಅಡ್ಡಿ ಆತಂಕಗಳನ್ನ ಉಂಟು ಮಾಡ್ತಾರೋ, ಅಥವಾ ನಾವು ಎಲ್ಲಿ ಇರೋದ್ರಿಂದ ನಮಗೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂತ ಕಡೆ ನಾವಿರಬಾರ್ದು. ನಿರ್ಮಲವಾದ ಪ್ರದೇಶದಲ್ಲಿ, ಹಿಂದೆ 6ನೇ ಅಧ್ಯಾಯದಲ್ಲಿ ಬಂದಿದೆ, ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾಸನಃ. ಒಂದು ನಿರ್ಮಲ ಪ್ರದೇಶ. ಈಗ ನೋಡಿ, ಒಂದು ಒಳ್ಳೆ ಕ್ಷೇತ್ರದಲ್ಲಿ, ಒಂದು ಕುರುಕ್ಷೇತ್ರವೋ ಅಲ್ವಾ, ಒಂದು ಕಾಶಿಯೋ ಅಥವಾ ಬದರಿ ಕ್ಷೇತ್ರವೋ, ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಾವು ಹೋಗಿ ಕೂತ್ವಿ, ಒಂದು ನಿರ್ಮಲವಾದ ನದಿ ತೀರದಲ್ಲಿ ಒಂದು ಕೂತ್ವಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೇ ಬರೋದೇ ಇಲ್ಲ. ಅಥವಾ ಒಂದು ಭಕ್ತಿ ಧ್ಯಾನ ಇದನ್ನ ಮಾಡ್ಲಿಕ್ಕೆ ತುಂಬಾ ನಮಗಲ್ಲಿ ಏಕಾಗ್ರತೆ ಹುಟ್ಟತ್ತೆ, ಏಕಾಗ್ರತೆ ಬೆಳೆಯತ್ತೆ. ಅಂತ ಜಾಗದಲ್ಲಿ ನಾವಿರಬೇಕು ಅಂತ ಅಭಿಪ್ರಾಯ. ವಿವಿಕ್ತ ದೇಶ ಸೇವಿತ್ವಂ ಅರತರ ಜನ ಸಂಸದಿ. ಜನ ಸಂಪತ್ತು, ಅನೇಕ ಜನಗಳು ಸೇರಿದ್ರೆ ಅಲ್ಲಿ ರತಿ ಇರಬಾರದು ಅಂತ ಅರ್ಥ. ಅಲ್ಲಿ ಅನೇಕ ಜನ ಸಜ್ಜನರು ಸೇರಿ, ಹಾಗಾದ್ರೆ ಕಡೆ ಭಾಗವತ ಉಪನ್ಯಾಸ ಆಗ್ತಾ ಇದೆ, ಸಾವಿರಾರು ಜನ ಸೇರಿದ್ದಾರೆ, ಅಯ್ಯೋ ಇದು ಜನ ಸಂಸತ್ತು, ಸಿಕ್ಕಾಪಟ್ಟೆ ಜನ ಇದ್ದಾರೆ, ನಾವು ಹೋಗ್ಬಾರ್ದು, ಆ ಅಭಿಪ್ರಾಯ ಅಲ್ಲ. ಎಲ್ಲಿ
ಸಜ್ಜನರ ಸಮುದಾಯ ಇಲ್ಲವೋ ಅಂತಹ ಜನ ಸಂಸತ್ನಲ್ಲಿ ನಾವಿರಬಾರದು. ಸಜ್ಜನರ ಸಂಸತ್ತಿನಲ್ಲಿ, ಸಂಸತ್ ಅಂದ್ರೆ ಅನೇಕ ಜನರ ಒಂದು ಒಕ್ಕೂಟ, ಅನೇಕ ಜನರ ಒಕ್ಕೂಟದಲ್ಲಿ ವಾಸ ಮಾಡಬಾರದು. ಎಲ್ಲಿ ಕೆಟ್ಟವರು ಇರ್ತಾರೋ ಅಥವಾ ಸಾಧಕರು ಇರೋದಿಲ್ವೋ, ನಮ್ಮ ಸಾಧನೆಗಳಲ್ಲಿ ಅವಕಾಶಗಳು ಇಲ್ವೋ ಅಂತಹ ಜನ ಸಂಸತ್ತಿನಲ್ಲಿ ನಾವು ಅರತಿ. ರತಿ ಅಂದ್ರೆ ಆಸಕ್ತಿ. ಅರತಿ ಅಂದ್ರೆ ಅಲ್ಲಿ ಹೋಗಬೇಕು, ಅಲ್ಲಿರಬೇಕು ಎಂಬತಕ್ಕಂಥ ಆಸಕ್ತಿ ನಮಗೆ ಬರಲೇಬಾರದು. ಆಸಕ್ತಿ ಬಂದರೂ ಎಲ್ಲೂ ಆಸಕ್ತಿ ಬರಬೇಕು, ಒಂದು ಉತ್ತಮವಾದ ಕ್ಷೇತ್ರ, ಉತ್ತಮವಾದ ಪ್ರದೇಶ, ಸಜ್ಜನರೊಟ್ಟಿಗೆ ಸಂಪರ್ಕ ಇದೆಲ್ಲ ಆಗುತ್ತೋ ಅಂತ ಕಡೆಗೆ ನಮಗೆ ಆಸಕ್ತಿ ಅಪೇಕ್ಷೆಗಳಿರಬೇಕು ಹೊರತು ಬೇರೆ ಕಡೆಗಳಲ್ಲಿ ಆ ಆಸಕ್ತಿಯ ಅಪೇಕ್ಷೆಗಳು ಇರಬಾರದು ಅಂತ ಅಭಿಪ್ರಾಯ. ಅರತರ ಜನ ಸಂಸತ್ತಿನಲ್ಲಿ ಅರತಿ. ಮೈ ನನ್ನಲ್ಲಿ ಅನನ್ಯ ಯೋಗೇನ ಮತ್ತೊಬ್ಬರ ಸಂಪರ್ಕವಿಲ್ಲದ ಅಥವಾ ಮತ್ತೊಬ್ಬರು ಸರ್ವೋತ್ತಮ ಎಂಬ ಭಾವನೆ ಇಲ್ಲದ ಅವ್ಯಭಿಚಾರಣಿ, ನಿಷ್ಕಪಟವಾದ, ನಿರ್ವ್ಯಾಜವಾದ, ವಂಚನೆ ರಹಿತವಾಗಿರುವಂತಹ ಭಕ್ತಿಶ್ಚ ಭಕ್ತಿಯೂ ಇರಬೇಕು. ಭಕ್ತಿ ಇರಬೇಕು. ಚ ಮತ್ತು ವಿವಿಕ್ತ ದೇಶ ಸೇವಿತ್ವಂ, ಏಕಾಂತ ಪ್ರದೇಶಗಳಲ್ಲಿ ವಾಸ ಮಾಡುವಂಥದ್ದು. ಏಕಾಂತ ಪ್ರದೇಶ ಅನ್ನೋದಕ್ಕೆ ಅಭಿಪ್ರಾಯ ಸಾಧನೆ ಮಾಡಲು ಅನುಕೂಲಕರವಾದಂತಹ ಪ್ರದೇಶಗಳಲ್ಲಿ ವಾಸ ಮಾಡುವಂಥದ್ದು. ದೇಶ ಅಂದ್ರೆ ಪ್ರದೇಶ, ಪ್ಲೇಸ್ಗಳಲ್ಲಿ ಇರಬೇಕು. ಸೇವಿತ್ವಂ ಜನಸಂಸದಿ, ಅನೇಕ ಜನಗಳ ಸಂವರ್ಧನೆ, ಸಾಧನೆಗೆ ಅವಕಾಶವಿಲ್ಲದ ಜನರ ಗುಂಪಿನಲ್ಲಿ ಅರತಿ, ಆಸಕ್ತಿ ಇಲ್ಲದೆ ಇರಲಿಕ್ಕೆ. ಇವರೆಲ್ಲ ಅಲ್ಲೇ ಇದ್ದಾರಷ್ಟು ಅವರು ಮಾತುಕತೆಗಳನ್ನ ಆಡ್ತಾ ಇದ್ದಾರೆ, ನಾವು ಅಲ್ಲಿ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ನಾವು ಹಾಗ ಅನ್ಕೊಂಡ್ಬಾರ್ದು. ಜನಸಂಸದಿ ಅರತಿ, ಅಷ್ಟು ಜನ ಸೇರಿದ್ದಾರೆ, ಸೇರಿ ಏನ್ ಮಾಡ್ತಾ ಇದ್ದಾರೆ, ಅದರಿಂದ ಒಳ್ಳೇದಾಗ್ತಾ ಇದೆಯೋ ಕೆಟ್ಟದಾಗ್ತಾ ಇದೆಯೋ ಅನ್ನೋದನ್ನ ತಿಳ್ಕೊಳ್ಬೇಕು. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೇದಾಗ್ತಾ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಮ್ಗೆ ಆಸಕ್ತಿನೇ ಹುಟ್ಟಬಾರದು. ಅರತರ ಜನಸಂಸತ್ತಿನಲ್ಲಿ ರತಿ ಎಂಬುದು ಇರಬಾರದು. ಮೈಚಾನನ್ಯ ಯೋಗೇನ ಭಕ್ತಿರೌ ವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತರ ಜನ ಸಂಸದಿ.